ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್, ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ. ಶರಿಯತ್ ಕಾನೂನಿನ ಸರ್ಕಾರ ಇದು. ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ. ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ ಕಾನೂನು. ಧಾರವಾಡದಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ನಂದನ್ ಏರಿ ಅಂತ ಒಬ್ಬ ವಿದ್ಯಾರ್ಥಿ ಧಾರವಾಡ ನಗರದ ಹುರಕಡ್ಡಿ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರ. ನಂದನ್ ಏರಿ ಅಂತ ವಿದ್ಯಾರ್ಥಿ ಅವನು ಪರೀಕ್ಷೆ ಒಳಗಡೆ ಹೋಗ್ಬೇಕಾದ್ರೆ ಆತ JSS ಕಾಲೇಜಿನ ವಿದ್ಯಾರ್ಥಿ. ಅವರು ಜನಿವಾರವನ್ನ ತೆಗಿ ಅಂತ ಹೇಳಿದ್ದಾರೆ. ಅವ್ರು ಒಪ್ಪಿಲ್ಲ. ಬಲವಂತವಾಗಿ ಅವನ ಜನಿವಾರನ ಕಟ್ ಮಾಡಾಕಿದ್ದಾರೆ ಬಲವಂತವಾಗಿ. ಅವನು ಹೇಳ್ದ, ನನ್ನೇ ಬಿಟ್ಬಿಡ್ರಿ, ನಾನೇ ಜನಿವಾರನ ಒಂದು ಏನೋ ಶಾಸ್ತ್ರ ಇದೆ, ಒಂದು ನಿಮಿಷ ಆ ಶಾಸ್ತ್ರ ಮಾಡಿ ನಾನು ತೆಗೆದುಬಿಟ್ಟು ನನ್ನ ಜೋಬಲ್ಲಿ ಇಟ್ಕೊಂತೀನಿ ಅಂದರೆ ಜೋಬಲ್ಲೂ ಇಟ್ಕೊಳಕ್ಕೂ ಬಿಡಲ್ಲ ನಿನ್ಗೆ ಅಂತ ಹೇಳಿ ಬಲವಂತವಾಗಿ ಕಟ್ ಮಾಡಿ ಬಿಸಾಕಿದ್ದಾರೆ. ಆ ನೊಂದಂತ ವಿದ್ಯಾರ್ಥಿ ಅವ್ರ ತಂದೆಗೆ ಹೇಳಿದ್ದಾರೆ. ಅವ್ರ ತಂದೆ ಈಗ ಅದಕ್ಕೆ ಮಾಧ್ಯಮದ ಮುಂದೆ ಬಂದು ಹೇಳಿ ತಮ್ಮ ನೋವನ್ನ ವ್ಯಕ್ತ ಮಾಡಿದ್ದಾರೆ. ನೀವೇ ಹೇಳಿ, ಒಂದು ಸೆಂಟಿಮೆಂಟು, ನನಗೇನೋ ಒಂದು ಸೆಂಟಿಮೆಂಟ್ ಇರ್ತದೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ, ಈ ಆಸ್ಪತ್ರೆ ಒಳಗಡೆ ಹೋಗಿ ಯಾವ್ದಾನ ಆಪರೇಷನ್ಗೆ ನಾನು ಹೋಗ್ಬೇಕಾದ್ರೆ ಮನುಷ್ಯ ಎಷ್ಟು ಉದ್ವೇಗದಲ್ಲಿ ಇರ್ತಾನೋ ಅದಕ್ಕಿಂತ ಜಾಸ್ತಿ ಉದ್ವೇಗದಲ್ಲಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಇರ್ತಾರೆ. ಎಲ್ಲರೂ ಹೋಗಿದ್ದೀರಿ, ನಾವೆಲ್ಲರೂ ಕೂಡ ಪರೀಕ್ಷೆಗೆ ಹೋಗಿ ಬಂದಿರೋರೆ. ನಮ್ಮ ಮನಸ್ಸಲ್ಲಿ ಎಷ್ಟು ಉದ್ವೇಗದ ಇರ್ತೈತೆ ಅಂದರೆ, ನಾನು ಓದಿರೋದು ಬರೀತೇನೋ, ಕ್ವಶನ್ ಪೇಪರ್ ಯಾಕೆ ಬರುತ್ತೋ ಅಂತ ಉದ್ವೇಗದಲ್ಲಿ. ಇಂಥ ಒಂದು ಸೆನ್ಸಿಟಿವ್ ಅಂದರೆ ಭಾವನೆಗಳು ಇದು. ಜೀವನದಲ್ಲಿ ನಂಬ್ಕೊಂಡ್ಬಂದಿರೋ ಭಾವನೆ, ಸಾವಿರಾರು ವರ್ಷಗಳಿಂದ ನಂಬ್ಕೊಂಡು ಬಂದಿರೋ ಅಂಥ ಭಾವನೆ. ಆ ಭಾವನೆನೇ ಕಿತ್ತಾಕ್ತೀರಾ ಅಂತ ಹೇಳಿದ್ರೆ, ಈಗ ನಾನು ಆಂಜನೇಯನ್ನ ಇಟ್ಕೊಂಡಿದ್ದೀನಿ, ನಮ್ಮ ಮನೆ ದೇವರು ಆಂಜನೇಯ, ನಾನು ಆಂಜನೇಯನ ತಾಯಿ ಹಾಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ನಮ್ಮ ತಂದೆ ತಾಯಿ ಹಾಕಿರ್ತಾರೆ. ನಾನು ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಯಾವುದೋ ಒಂದು ಸಂದರ್ಭ ಹೋದಾಗ ಕಿತ್ತಾಕ್ಬಿಟ್ರೆ ಯಾರನ, ಪೂರ್ತಿ ನಾನು ಮುಗ್ದೇ ಹೋಯ್ತು ನನ್ನ ಕತೆ. ಅಂದರೆ ನನ್ನ ಸೆಂಟಿಮೆಂಟ್ ಅದು. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು, ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದ್ರು. ಬಟ್ಟೆ ಅದೇನು ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ BJPಗೆ ಅಂದ್ರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಅವ್ರಿಗೆ ದಾರದಲ್ಲಿ ಯಾವನ ಕಾಪಿ ಹೊಡಿತಾನ? ಇನ್ನ ಬಟ್ಟೆಯಲ್ಲಿ ಸುತ್ಕೊಂಡು ಕಾಪಿ ಹೊಡಿಬೋದು. ಬಟ್ಟೆ ಒಳಗೆ ಏನ್ ಬೇಕೋ ತುರ್ಕೊಂಡು ಹೋಗ್ಬೋದು. ಜನಿವಾರದಾಗ ಹೆಂಗ್ರಿ ಕಾಪಿ ಹೊಡಿತಾನೆ? ಆಯ್ತು, ಶಿವದಾರ ಕಟ್ಕೊಂಡು ಹೋಗಿದ್ರು ಬೀದರಲ್ಲಿ ಲಿಂಗಾಯತರು. ಶಿವ ಏನ್ ಮಾಡಿದ್ದ? ಎಲ್ಲಾನು ಹೋಗ್ಲಿ, ಇದು ಯಾವುದು ರಾಮ ಏನೋ ಜನಿವಾರ ರಾಮಂದು ಅಂತ ಇಟ್ಕೊಳ್ರಿ ನೀವು. ರಾಮನ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ. ರಾಮ, ಸೀತೆ, ಯಾರನ್ನ ಕಂಡ್ರು ಆಂಜನೇಯ ಆಗಲ್ಲ, ಯಾರು ಆಗಲ್ಲ. ಶಿವದಾರ ಏನ್ ಮಾಡಿತ್ತು ನಿಮ್ಗೆ? ಶಿವನ್ ದಾರ ಅದು. ಶಿವನ್ ದಾರಕ್ಕೂ ಕತ್ರಿ ಹಾಕಿದ್ದೀರಾ. ಒಕ್ಕಲಿಗರಲ್ಲಿ ಉಡ್ದಾರ ಕಟ್ತಾರೆ, ಗೊತ್ತಿಲ್ಲ ಯಾರ್ಯಾರು ಅವರ ಒಕ್ಕಲಿಗರು. ಉಡ್ದಾರ ಕಟ್ಟಾರ, ಅದನ್ನು ಕಟ್ಟು.
ಶಿವದಾರ ಇಲ್ಲ, ಜನಿವಾರ ಇಲ್ಲ, ಉಡ್ದಾರ ಇಲ್ಲ. ಆಮೇಲೆ ಇಲ್ಲಪ್ಪ